ವೀಕ್ಷಕರೇ, ಎಡ್ವರ್ಡ್ ರೆಬೆಲ್ಲರ್ ಅವರ ಕೃಷಿ ತರಕಾರಿ ತೋಟಕ್ಕೆ ಬಂದಿದ್ದೇವೆ. ನೋಡಿ, ಅವರ ಒಂದು ಅರಿವೆ ಕೃಷಿ ನೋಡಿ. ಇದನ್ನೆಲ್ಲ ಬೀಜಕ್ಕೆ ಬಿಟ್ಟಿದ್ದಾರೆ ಅಲ್ವಾ ಎಡ್ವರ್ಡ್? ಹೌದು, ಇದು ನಾನು ಪುತ್ತೂರಿಗೆ ಬಲ್ನಾಡು ಗ್ರಾಮಕ್ಕೆ ಹೋಗಿದ್ದೆ. ಅಲ್ಲಿ ಎಕರೆಗಟ್ಟಲೆ ಹರಿವೆ ಮಾಡಿದ್ದಾರೆ. ಇದು ಬಿಳಿ ಇದು ಅಲ್ವಾ? ಹೌದು, ಇದು ಚಂದ ನೋಡಿ. ಅಲ್ಲಿದ್ದ ಗಿಡ ತಕೊಂಡು ಬೀಜ ಕಾಯಿಸಿ ಮಾಡಿದ್ದೇನೆ. ಅದು ಎಷ್ಟು ದಪ್ಪ ಆಗಿದೆ? 6,000 ಕೆಜಿಗೆ 6,000 ರೇಟ್ ಉಂಟು ಬೀಜಕ್ಕೆ ಅಲ್ವಾ? ಅದಕ್ಕೆ ಕೆಲ ರೈತರಿಗೆ ಕೊಡುವ ಆಸಕ್ತಿ ಇದ್ದವರಿಗೆ. ಮತ್ತೆ ನನಗೆ ನೀವೆಲ್ಲ ತುಂಬಾ ಜನರಿಗೆ ಎಲ್ಲ ಬೀಜ ಕೊಟ್ಟಿದ್ದೀರಿ ಅಲ್ವಾ? ಹೌದು. ಎಷ್ಟು ಜನರದೆಲ್ಲ? ಹೌದು ನೋಡಿ, ಈಚೆ ಎಂತ ನೀವು ನಿಮ್ಗೆ ಈ ಸಲ ಪದಾರ್ಥಕ್ಕೆ ಮೆಣಸು ನೀವೇ ಮಾಡಿದ್ದೀರಾ? ಮೆಣಸು ಬೇಕಾದಷ್ಟು ಉಂಟು. ಇದು ಶೆಮ್ಮಿನ್ ಕಂಪನಿದ್ದು ಮೆಣಸು, ಬಹಳ ಖಾರ ಉಂಟು. ಬೀಜ ಕೂಡ ಬಹಳ ಕಾಸ್ಟ್ಲಿ ಇದು ಅಲ್ವಾ? 5 ಗ್ರಾಮ್ ಬೀಜಕ್ಕೆ ಏನು 400 ರೂಪಾಯಿ ಚಿಲ್ಲರೆ ಇದೆ. ಈಗ ಬೀಜನೇ ಮಾತ್ರ ಉಂಟಲ್ಲ? ಹೌದು, ಈಗ ಸಿಗ್ತದೆ. ಅದೇ ಬೀಜ ಬರುದಿಲ್ಲ ಅಷ್ಟೇ, ಪುನಃ ಸೆಕೆಂಡ್ ಅವರದ್ದೇ ಬೀಜ ಯೂಸ್ ಮಾಡಬೇಕು. ನೋಡಿ ಹೇಗೆ ಇಳುವರಿ ನೋಡಿ, ಎಲೆಗಿಂತ ಜಾಸ್ತಿ ಮೆಣಸು ಕಾಣ್ತಾ ಉಂಟು. ನೋಡಿ, ಮೆಣಸು ತುಂಬಾ ಇದೆ. ಹೌದು, ಇದಕ್ಕೆ ಡಾಕ್ಟರ್ ಮನೋಹರ್ ಉಪಾಧ್ಯಾಯ ಅವರದ ಬೇಸಲ್ ಡೋಸ್ ಅಂತ ಅವರು ಗೊಬ್ಬರ ತಯಾರು ಮಾಡ್ತಾರೆ, ಸಾವಯವ. ಅದನ್ನು ಹಾಕಿ ಒಮ್ಮೆ ಹಾಕಿದ್ದು ನೋಡಿ ಹೇಗೆ ಬಂದದ್ದು ನೋಡಿ. ಸೆಕೆಂಡ್ ಅನ್ನು ಹರಳು ಹಿಂಡಿಯನ್ನು ಈಗ ಕೊಯ್ದ್ರು ಎಷ್ಟು ಉಂಟು. ಹರಳು ಹಿಂಡಿ ನೀರು ಮಾಡಿ ಕೊಡ್ತೇನೆ. ನೋಡಿ, ಇದೊಂದು ವಿಶೇಷ ಹರಿವೆ. ನಾನು ಮೊನ್ನೆ ಕಟ್ಪಾಡಿಗೆ ಹೋಗಿದ್ದಲ್ಲ, ಕಟ್ಪಾಡಿದೊಂದು ವಿಡಿಯೋ ನೋಡಿದ್ದೆ. ಒಬ್ಬರು ಮಹಿಳೆ ಅನಿತಾ ಕೋಟಿಯಾನ್ ಕಟ್ಪಾಡಿ ಅಂತ, ಅವರ ಮನೆಗೆ ಅದು ನಾನು ಈ ಹರಿವೆ ಬೀಜ ಬೇಕಂತ ಎಷ್ಟೋ ಸಮಯದಿಂದ ಹುಡುಕ್ತಾ ಇದ್ದೆ. ಏನು ಇದರ ವಿಶೇಷತೆ? ಆ ವಿಶೇಷ ಏನಂದ್ರೆ, ಬೇಕಾದಷ್ಟು ಪಿಳ್ಳೆ ಬರ್ತದೆ ಬುಡದಲ್ಲಿ. ಆನಂತರ ಬಹಳ ದಪ್ಪ, ನಾರು ಕಡಿಮೆ, ಗುಳ ಜಾಸ್ತಿ, ಮತ್ತೆ ಸ್ಮೂತ್ ಇದು. ಅದು ಬೀಜಕ್ಕೋಸ್ಕರ. ಮತ್ತೆ ಇದು ನನಗೆ ಅವರ ಟ್ಯಾರಸ್ ಅಲ್ಲಿ ನಾಟಿ ಮಾಡಿದ್ದು, ಅವರ ಆಶೆ ಇಲ್ಲದ ನನಗೆ ಕಿತ್ತು ಕೊಟ್ರು ಅವರು. ಇದು ನೀವು ಬೀಜ ಮಾಡಿ ಅಂತ. ಅಲ್ಲಿ ಇದರದ್ದು ಬೀಜ ಯಾರು ಕೂಡ ಕೊಡುದಿಲ್ಲ. ಈಗ ಇಷ್ಟು ಮಾಡಿದ್ದೀರಿ ನೀವು? ಹೌದು, ಬೀಜಕ್ಕೋಸ್ಕರ ಇದು ಇಷ್ಟನ್ನು. ಇದಕ್ಕೆ ನೋಡಿ, ಇದೆಲ್ಲ ಅಟ್ಯಾಕ್ ಆಗ್ತದಲ್ಲ? ಅಲ್ಲ, ಇದು ಏನಂತ ಗೊತ್ತಿಲ್ಲ, ಯಾವ್ದಂತ ಗೊತ್ತಿಲ್ಲ. ಕೆಲವಾಗಿ ತೋರಿಸಿದೆ, ಅವ್ರು ಹೇಳಿದ್ರು ಇದು ಯಾವುದು ರೋಗರನ್ನು ಸ್ಪ್ರೇ ಮಾಡಿ ಅಂತ ಹೇಳಿ. ರೋಗರ್ ಭಯಂಕರ ಡೇಂಜರ್. ಹೌದು, ಅದು ಡೇಂಜರ್, ಅದು ಬೇಡ. ವಿಷ ನಾನು ಇಷ್ಟವರೆಗೆ ನನ್ನ ತೋಟಕ್ಕೆ ತರಲಿಲ್ಲ, ಇಷ್ಟವರೆಗೆ ಬಿಡಿಸಲಿಲ್ಲ. ETV ಕನ್ನಡ ಅನ್ನದಾತ ನನಗೆ 2 ಸಲ ಬಹುಮಾನ ಕೊಟ್ಟದವ್ರು ಎಂತದ್ದು, 3 ಗೋಣಿ ಸುಫಲ, 2 ಗೋಣಿ ಯೂರಿಯಾ. ಅದನ್ನು ನಾನು ಮಾರಿಯೇ ಮನೆಗೆ ಬಂದದ್ದು. ನೋಡಿ, ಇದು ಅರಿವೆ ಇಲ್ಲಿ ಸಹ ಮಾಡಿದ್ದಾರೆ. ಫೋಟೋ ನೋಡಿ ವೀಕ್ಷಕರೇ, ಇಲ್ಲಿ ಕಾಡು ಇವರು ಇದು ಮಾಡಿದ್ದಾರೆ ನೋಡಿ, ಬಿಟ್ಟಿದ್ದಾರೆ ಕಾಡನ್ನು. ನೋಡಿ, ಅವರು ಕಾಡು ಬಿಡ್ಬೇಕು ಅಂತ ಹೇಳ್ತಾರಲ್ಲ. ನೋಡಿ, ಇದರಲ್ಲಿ ಮಂಗಗಳು ಎಷ್ಟು ಇದೆ ನೋಡಿ. ತುಂಬಾ ಇವರ ಮನೆಯ ಸುತ್ತ ಮಂಗಗಳೇ ಇರುತ್ತೆ ನೋಡಿ. ಇದೆಲ್ಲ ಅವರದು ಕಾಡು, ಇದಕ್ಕಾಗಿ ಬಿಟ್ಟಿದ್ದಾರೆ, ಪರಿಸರಕ್ಕಾಗಿ. ನೋಡಿ, ಇವರ ಜಬೋಟಿ ಗೋಬಾ ತುಂಬಾ ಹೆಲ್ದಿ ಫ್ರೂಟ್ಸ್. ಇದು ಈಗ ಎಷ್ಟಾಗಿದೆ ನೋಡಿ. ಒಳ್ಳೆ ಸಣ್ಣ ಸಸಿ ತುಂಬಾ ಆಗಿದೆ. ಆದ್ರೂ ಇಲ್ಲಿ ಇವರಿಗೆ ಏನು ತಿನ್ಲಿಕ್ಕೆ ಸಿಗುದಿಲ್ಲ ನೋಡಿ. ಅಲ್ಲೆಲ್ಲ ಮಂಗಗಳು ನೋಡಿ ಎಷ್ಟು ಇದೆ ನೋಡಿ, ಕಾಯ್ತಾ ಇರ್ತವೆ ಯಾವಾಗ ಹಣ್ಣು ಆಗ್ತದೆ ಅಂತ ನೋಡಿ. ಇದೆಲ್ಲ ಇದು ಯಾವುದು ಸರ್? ಜಬೋಟಿ ಗೋಬಾ. ಇದು ಕೂಡ ಜಬೋಟಿ ಸಬಾರ ಅಂತ, ಅದು ಹಣ್ಣಾದದೇ. ಅದೇ ಸಬಾರ ಅಂತ. ನಿಮ್ಗೆ ಕೊಯ್ಲಿಕ್ಕೆ ಒಂದು ಕೆಲಸ ಇಲ್ಲ ಅಲ್ಲ? ಹೌದು, ಅದು ಮಂಗಗಳೆಲ್ಲ ಕಾಂಟ್ಯಾಕ್ಟ್ ಅವತ್ತೇನೆ. ಯಾಕಂದ್ರೆ ಇಲ್ಲಿ ನೋಡಿ ಎಷ್ಟು ಮಂಗಗಳು, ಒಂದು ರಾಶಿ ಇದೆ ಮಂಗಗಳದ್ದು. ಕಟ್ನೆಟ್ ಅಂತ. ಕಟ್ನೆಟ್ ಇದು ಮೂಲತಃ ಬ್ರೆಜಿಲ್ ದೇಶದ್ದು ಗಿಡ. ಇದು ಬಹಳ ಚೆಂದದು ತಿನ್ಲಿಕ್ಕೆ ನೋಡಿ. ಇದು ಕನೆಕ್ಷನ್ ಮಾಡ್ಬೇಕಂತ ನನಗೆ ಬಹಳ ಆಸೆ ಇತ್ತು. ಬೇವು ಸೊಪ್ಪು, ಧಾರವಾಡ ಯೂನಿವರ್ಸಿಟಿದ್ದು ಕರಿಬೇವು. ಇದರ ಹೆಸರು ಸುವಾಸಿನಿ ಅಂತ. ಇದರ ಪರಿಮಳ ನೋಡಿ ಹೇಗೆ ಇದೆ ನೋಡಿ. ಇದು ನಾನು ಮೊನ್ನೆ ಬಲ್ನಾಡಿನಿಂದ ಕಟ್ಟಿಂಗ್ಸ್ ಅಂತ ಗಿಡ ಮಾಡಿದ್ದು ನೋಡಿ. ಹೂ ಆಗಿದೆ, ಕಟ್ಟಿಂಗ್ಸ್ ಗಿಡದಲ್ಲಿ ಹೂ ಮಾಡಿದ್ದೆ. ಹೌದು, ಇದೊಂದು ಉಡುಪಿ ಜಾತಿದ್ದು ವೆರೈಟಿ. ಬಟರ್ ವರ್ಷಕ್ಕೆ 2 ಸಲ ಆಗ್ತದೆ. ಇದು ಒಳ್ಳೆ ಹಣ್ಣು. ಈಗ ಹಣ್ಣು ತುಂಬಾ ಇತ್ತು, ಮುಗೀತಲ್ಲ, ಮಂಗಗಳೇ ತಿಂದವು ಕಾಯಿ ಹಣ್ಣೆ ಅಲ್ವಾ? ಇದು ಕೆರಿಯಲ್ಲಿ ಒಂದು ವೆರೈಟಿ ಅಲ್ವಾ? ಇದಕ್ಕೆ ಇನ್ನೊಂದು ಹೆಸರು ಪಿಟುಂಗ ಅಂತ. ಇದು ಥೈಲ್ಯಾಂಡ್ ಮೂಲದ್ದು ಬಟರ್ ಫ್ರೂಟ್, ಬಾಳೆಕಾಯಿ ತರ ಉದ್ದ, ಸೀಡ್ ಇಲ್ಲ ಅಲ್ವಾ? ಇದು ಬಾಗಲಕೋಟೆಯಿಂದ ತಂದದ್ದು, ಕಲೆಕ್ಷನ್ ಎಲ್ಲ ಮಾಡಿದ್ದು. ಇದು ಬಾಗಲಕೋಟೆ. ಇದು ಪುತ್ತೂರಿನಿಂದ ಬಹಳ ದೊಡ್ಡ ಸೈಜ್ ಬರ್ತದಂತೆ ಬಟರ್ ಫ್ರೂಟ್, ಪರ್ಪಲ್ ಕಲರ್. ಇದು ಡಾಕ್ಟರ್ ಐತಾಳರು ಕೊಟ್ಟದ್ದು ನನಗೆ. ಇದು ನಮ್ಮ ತಾಕೊಡೆಯ ಊರಿನಲ್ಲಿ ಒಂದು ಮನೆಯಲ್ಲಿ ತುಂಬಾ ಕಾಯಿಗಳು ಆಗ್ತಾ ಉಂಟು, ಗೊಂಚಲು. ಅದರ ಕಟ್ಟಿಸ್ ತಂದು ಕಸಿ ಮಾಡಿದ್ದು ಅಲ್ವಾ? ಈ ವೆರೈಟಿಗಳು. ಇದೆಂತ ಇದು ನೀವು ನರ್ಸರಿ ಮಾಡಿದಿರಿ ಇಲ್ಲಿ? ಇದು ಮೊನ್ನೆ ನಾನು ಉಡುಪಿಗೆ ಹೋಗಿದ್ದೆ, ಅಲ್ಲಿ ಒಂದು ವಿಶೇಷ ಬದನೆ ಸಿಕ್ಕಿತ್ತು.
ಬದನೆಯ ಹೌದು ಬದನೆ. ಅದೇ ಕಟ್ಟಿಸೊಂದು ಗಿಡ ಗಿಡ ಕಟ್ಟಿಸಿ ಇಟ್ಟಿದ್ದೇನೆ, ಇದು 2 ದಿವಸ ಆಯ್ತು. ಇಲ್ಲಿ ಅದು ಅದು ಬೆನಗಲ್ಲ ಬದನೆ ಅಂತ. ಇಡೀ ನೋಡ್ಲಿಕ್ಕೆ ಮಟ್ಟುಗುಳ್ಳ ತರ ಉಂಟು. ಸಾಧಾರಣ ಒಂದು ಬದನೆ 900 ಗ್ರಾಮ್ 800-900 ಗ್ರಾಮ್ ಬರ್ತದೆ. ಕೆಜಿ ಬರ್ತದೆ. ಮುಳ್ಳು ಇರುದಿಲ್ಲ. ಇದು ಮೊನ್ನೆ ಒಂದು ವಿಶೇಷ ತಳಿ ಅಂತೆ, ಕಾಳಿಮೆಣಸಿನ ಹೆಸರು ಗೊತ್ತಿಲ್ಲ. ಇದು ಶೃಂಗೇರಿಯಲ್ಲಿ ಒಬ್ಬರು ಕೊಟ್ಟದ್ದು 2 ಕಟ್ಟಿಸಿದ್ರೆ ಈಗ ಒಂದು ಮೊಳಕೆ ಬರ್ತಾ ಉಂಟು ನೋಡಿ. ಇದು ಕಾಸರಗೋಡಿದ್ದು ಡಾಕ್ಟರ್ DC ಚೌಟ ಅವರ ತೋಟದಿಂದ ತಂದ ಗಿಡ ಇದು. ಬಟರ್ ಬುಟ್ಟು ಹೌದು. ಇದು ಭಾರತೀಯ ತೋಟಗಾರಿಕಾ ಸಂಸ್ಥೆ ಹೆಸರಗಟ್ಟೆ ಅವರದ್ದು. ಇದು ಚಿಕ್ಕ ಗಿಡದಲ್ಲಿ ತುಂಬಾ ಪೇರಳಾಗ್ತದೆ, ಕಟ್ಟಿಸಿ ಕೊಡ್ತಾ ಇರ್ಬೇಕು. 4 ಅಡಿಗೆ ಒಂದು ಗಿಡ ನಡ್ಲಿಕ್ಕೆ ಆಗ್ತದೆ ಇದರಲ್ಲಿ ಸಹ ಬೇರೆ. ಹೌದು. ಇದು ಮೂಲತಃ ಆಸ್ಟ್ರೇಲಿಯಾ ದೇಶದ್ದು. ಇದು ಕೆಂಪು ಸೀತಾಫಲ. ಮತ್ತೆ ಇದು ಆಸ್ಟ್ರೇಲಿಯಾ ದೇಶದ್ದು. ಅದು ಥೈಲ್ಯಾಂಡ್ ದೇಶದ್ದು, ಸೀಡ್ ಇಲ್ಲದ್ದು. ಅದು ಬ್ಲಾಕ್ ಸಪೋಟೆ. ಚಿಕ್ಕ ಇದ್ದು ನೋಡಿ, ಇಲ್ಲಿ ನುಗ್ಗೆದ್ದು ಮಾಡಿದ್ದೀರಿ. ಇದು ಬಾಗಲಕೋಟೆ ಯೂನಿವರ್ಸಿಟಿದ್ದು, ಇದು ತಮಿಳುನಾಡು ಯೂನಿವರ್ಸಿಟಿ. ಇಷ್ಟು ನುಗ್ಗೆ ಗಿಡ ಎಲ್ಲ ಅದು ಗಿಡಗಳು ತುಂಬಾ ಜನರಿಗೆ ಕೊಟ್ಟೆ. ಅಲ್ಲಿಂದ ದುಬಾರಿ ಬೀಜ, ಒಂದು 100 ಗ್ರಾಮಕ್ಕೆ 500-400 ರೂಪಾಯಿ ಕೊಡ್ಬೇಕು, ಪ್ಲಸ್ 50 ರೂಪಾಯಿ ಪೋಸ್ಟ್ ಚಾರ್ಜ್. ಮತ್ತೆ ಆದ ಖರ್ಚನ್ನು ಭರಿಸಬೇಕಂತ ಕೆಲವರಿಗೆ ಮಾರಾಟ ಮಾಡಿದೆ. ಇನ್ನು ಸಣ್ಣ ಇದರಲ್ಲಿ ಬರ್ತದ. ಹೌದು ನೋಡಿ, ಇಲ್ಲಿ ಹೂ ಬಂದಿದಲ್ಲ. ಇಲ್ಲಿ ಹೂ ಬಂದಿದಲ್ಲ ನೋಡಿ. ನೋಡಿ ಇಲ್ಲಿ ಹೂ ಬಂದಿದಲ್ಲ. ಹಾಗಾದ್ರೆ ಹೂ 1 ವರ್ಷ ಆಯ್ತು ಇದಕ್ಕೆ? ಇಲ್ಲ, 4 ತಿಂಗಳಾಯ್ತು ಅಷ್ಟೇ. ನನಗೆ ಒಂದು ಕೊಡಿ, ಕೊಂಡೋಗಿ. ನೀವು ಎಲ್ಲರಿಗೂ ಕೊಡ್ತೀರಲ್ಲ, ನಿಮ್ಮ ಹೆಸರಲ್ಲಿ ಇರ್ಲಿ. ನೋಡಿ ಇಲ್ಲಿ ಕೂಡ ಹೂ ಬಂದಿದೆ ನೋಡಿ, ಎಷ್ಟು ಸಣ್ಣ ಗಿಡದಲ್ಲಿ. ಇನ್ನು ಆಗ್ತದೆ. ಗಾಳಿಗೆ ಮಾತ್ರ ತುಂಬಾ ಕಷ್ಟ. ಹೌದು ನೋಡಿ, ಇದು ಥೈಲ್ಯಾಂಡ್ ದೇಶದ ಕಿತ್ತಳೆ ಅಂತ ಒಬ್ಬರು ಕೊಟ್ಟಿದ್ದಾರೆ, ನೋಡ್ಬೇಕು. ಇದು ಕಿತ್ತಳೆ ಒಳಗಡೆ ತುಂಬಾ ಕೆಂಪು ಅಂತೆ ನೋಡಿ. ಹಬ್ಬಲಿಗೆ ಇದೊಂದು ವೆರೈಟಿ ನೋಡಿ. ಇದು ವೈಟ್ ಕಲರ್, ಇದು ತಾವರೆ. ಇಲ್ಲಿ ಇದು ವೈಟ್ ಕಲರ್. ಇದು ದೊಡ್ಡದಾಗಿದೆಲ್ಲ, ದೊಡ್ಡದು ಹೂ ಆಗ್ತದೆ. ನೀವು ಇದು ನೆಡ್ಲಿಲ್ವಾ? ನೀವು ಇಲ್ಲಿಂದ ತಂದದ್ದು ಕೊಡಗಿಂದ? ಅಲ್ಲ, ಇದು ಬೇರೆಯವ್ರು ಕೊಡ್ಲಿಕ್ಕೆ ನಾನು ನಟ್ಟೆ ಆಗಿದೆ. ಇದನ್ನ ಫ್ರೆಂಡ್ಗೆ, ಅವರು ಮನೆಯ ಕೆಲಸ ಇದ್ದ ಕಾರಣಕ್ಕೂ ನಿನ್ನೆ ಅವ್ರದ್ದು ಮನೆ ಇನಾಗ್ರೇಷನ್ ಆಯ್ತು. ನೋಡಿ ಇವರದ್ದು ಬಸಳೆ ನೋಡಿ, ಕೆಂಪು ಬಸಳೆ ತುಂಬಾ ಟೇಸ್ಟ್ ಇದೆ. ಆದ್ರೆ ಮಾರ್ಕೆಟ್ ಬೀಜ ಎಷ್ಟಾಗಿದೆ? ಮಾರ್ಕೆಟ್ ಇಲ್ಲ ಅದಕ್ಕೆ. ಬೀಜ ಆಗಿದೆ ಅಲ್ವಾ? ಹೌದು, ಬೀಜ ಆಗಿದೆ. ಅದು ಬಿಟ್ಟಿದ್ದೇನೆ. ಕೆಲವರು ಬೀಜ ಕೇಳಿದ್ರು ಕೊಡಿ ಅಂತ. ಇದಕ್ಕೆ ಮಾರ್ಕೆಟ್ ಇಲ್ಲ, ಏನಂತ ಗೊತ್ತಿಲ್ಲ. ಒಬ್ಬೊಬ್ರು ಹೇಳ್ತಾರೆ ಇದು ತಿಂದಿರ ದನ ಸಾಯ್ತಂದ್ರ. ನಾವು ತಿಂದಿರ ದನ ಸಾಯುದು ಹೇಗೆ ಅಂತ ನನ್ನ ಪ್ರಶ್ನೆ. ಇಲ್ಲ, ದನ ಸಾಯುದಿಲ್ಲ. ಮತ್ತೆ ಕೆಲವರು ಹೇಳ್ತಾರೆ ಮನೆಯ ಯಜಮಾನ ಸಾಯ್ತಾನಂತ. ನಾವು ಬಸಳೆ ತಿಂದರೆ ಮನೆಯ ಯಜಮಾನ ಹೇಗೆ ಸಾಯುದು ಅಂತ ನನ್ನೊಂದು ಕ್ವಶನ್. ಅಂತದೆಲ್ಲ ಮೂಢನಂಬಿಕೆ. ಇಲ್ಲಿ ಒಂದು ನನಗೆ ಶೃಂಗೇರಿಯಲ್ಲಿ ನನ್ನ ಫ್ರೆಂಡ್ ಕೊಟ್ಟಿದ್ರು, ಮೆಕ್ಸಿಕನ್ ಪೈನಾಪಲ್ ಅಂತ. ಇಲ್ಲಿ ನೆಟ್ಟಿದ್ದೀರಾ? ಹೌದು. ಹೌದು, ದೊಡ್ಡದು ಬರ್ತದೆ. ಹೌದು, ದೊಡ್ಡದು ಒಂದು ಸಾಧಾರಣ ಜೋಳದ ಕೋಡಿನ ಹಾಗೆ ಬರ್ತದೆ. ಅದು ಇದರಲ್ಲಿ ವಿಶೇಷ ಅಂದ್ರೆ ಒಂದು ಹಣ್ಣು 1 ವಾರದವರೆಗೆ ತಿನ್ಬಹುದು, ಹಣ್ಣಾದ ಜಾಗ ಹಾಗೆ ತಿನ್ಬಹುದು. ಇದೊಂದು ಹೊಸ ವೆರೈಟಿ ಕಾಫಿ, ಸುಮ್ಮನೆ ಪ್ರಯೋಗಕ್ಕೆ ಹಾಕಿದ್ದೇನೆ. ಶೃಂಗೇರಿಯಲ್ಲಿ ಒಬ್ಬರು ಅದು ಗುಜ್ಜೆ, ಇದು ಗುಜ್ಜೆ. ಶೃಂಗೇರಿಯಲ್ಲಿ ಒಬ್ಬರು ಕೊಟ್ಟದ್ದು, ಈಚಲ್ ಗುಡ್ಡೆ ರಮೇಶ್ ಅಂತ. ಅದು ಕಾಫಿ ಬಗ್ಗೆ ತುಂಬಾ ಪ್ರಚಾರದಲ್ಲಿ ಉಂಟು. ನೋಡಿ ಈಚೆ ಕೆಳಗೆ ನೋಡಿ, ಇಷ್ಟು ಸಣ್ಣ ಗಿಡದಲ್ಲಿ ಆದದ್ದು ಎಲ್ಲ ಮಂಗಗಳೇ ತಿಂದು ಹೋಗ್ತದೆ ನೋಡಿ. ಇಲ್ಲಿ ಇದರಲ್ಲಿ ಕೂಡ 2 ಸಲ ಗುಜ್ಜೆ ಆಗಿ ನಮ್ಗೆ ಪಲ್ಯ ಮಾಡ್ಲಿಕ್ಕೆ ಅಂತ ಬಿಟ್ಟದ್ದು ಎಲ್ಲ ಆಗಿ ಮುಗೀತು. ಇದು ವಿಯೆಟ್ನಾಂ ಅಲ್ವಾ? ಹೌದು ನೋಡಿ, ಇದೊಂದು ಸೈಜ್ ನೋಡಿ, ಎಷ್ಟು ದೊಡ್ಡದು ಬರ್ತದೆ ನೋಡಿ, ಈ ಸೈಜ್. ಇಂಥದ್ದು ಗಿಡಗಳೆಲ್ಲ ಕಲೆಕ್ಷನ್ ಮಾಡ್ಬೇಕು. ಇದೆಲ್ಲ ಎಲ್ಲ ಉಂಟು ನೋಡ್ಲಿಕ್ಕೆ. ಇದೆಂತ ಇದು? ಇದು ಹೆಬ್ಬಲಸು. ಎಷ್ಟೋ ಜನ ಬಂದು ನನ್ನ ಕೊಂಡು ಹೋಗ್ತಾರೆ ನೋಡಿ. ಇದ್ರ ಸೊಳೆ ನೋಡಿ ಎಷ್ಟು ದೊಡ್ಡದು ಉಂಟು ನೋಡಿ. ಇದು ಅಲ್ವಾ? ಟೇಸ್ಟ್ ನೋಡಿ, ಇದು ಟೇಸ್ಟ್ ನೋಡಿ, ಹುಳಿ ಇಲ್ಲ ಇದು. ಇದು ಮರ ಅದೇ ಅಲ್ವಾ? ಹೌದೇ, ಹೌದು. ಯಾಕಂದ್ರೆ ಎಲ್ಲ ಕಡಿತಾರೆ, ಇರ್ಲಿ ಕಾಡು ಮರ ಇರ್ಲಿ, ನಾವೇನು ಅದಕ್ಕೆ ನೀರು ಹೊಯ್ತಿಲ್ಲ ಅಲ್ಲ. ಹೌದು, ಒಂದು ದಪ್ಪ ಪುಷ್ಟಾಗಿ ಕಾಡು ಇರ್ಲಿ. ನನ್ನ ತೋಟ ಏನಂದ್ರೆ ಕಾಡಿನಲ್ಲಿ ತೋಟ ಅಂತ. ನೋಡಿ ಅವರದ್ದು ಮನೆ ತುಂಬಾ ಕೆಳಗೆ, ಅಂದ್ರೆ ಅದು ಅಲ್ಲಿ ಇತ್ತು ತುಂಬಾ ಕೆಳಗೆ. ಹಾಗೆ ಅಲ್ಲಿ ಅವರದ್ದು ಕೃಷಿ ಅಲ್ಲಿ ಮಾಡ್ತಾ ಇದ್ರು. ಈಗ ರೀಸೆಂಟ್ ಆಗಿ ಇಲ್ಲಿ ಹೊಸ ಮನೆ ಹತ್ತಿರ ಅವರು ಕೃಷಿ ಮಾಡ್ತಾ ಇದ್ದಾರೆ ನೋಡಿ. ಇಲ್ಲಿ ಅವ್ರದ್ದು ಇನ್ನು ಕೃಷಿ ಎಲ್ಲ ಅಭಿವೃದ್ಧಿ ಆಗ್ಬೇಕಷ್ಟೇ, ಹೊಸ ಮಣ್ಣಲ್ವಾ, ಆದ್ದರಿಂದ ನೋಡಿ ಇಲ್ಲಿ ಈ ಒಂದು ತೆಂಗಿನ, ಅದು ತಮಿಳುನಾಡು ವೆರೈಟಿ. ಅದು 2 ವರ್ಷ ಪೂರ್ತಿ ಕೂಡ ಆಗ್ಲಿಲ್ಲ ನೋಡಿ. ಇದೆ ಮಟ್ಟಿದ್ದು ಹರಿವೆ ನೋಡಿ. ಇದು ಏಕೆ ಚಂದ ಬೀಜಕ್ಕೆ ತುಂಬಾ ಖುಷಿ ಆಗ್ತದೆ. ಹೌದು, ಅದಕ್ಕೆ ಮಾತ್ರ ಹುಳದ ಬಾಧೆ ತುಂಬಾ. ಹೌದು, ಅಷ್ಟು ಟೇಸ್ಟ್ ಇದೆ. ಆದ್ರೆ ಇಲ್ಲಿ ಹುಳ ಬರ್ಲಿಲ್ಲ, ಅಲ್ಲಿ ಯಾಕೆ ಬಂತ ಅಂತ ಗೊತ್ತಾಗುದಿಲ್ಲ. ಅದು ಬರ್ತದೆ, ಅದು ಅಂದ್ರೆ ನಾವು ಯಾವ್ದು ಕೊಡುದಿಲ್ಲ ಅಲ್ಲ. ಇದರ ಬಗ್ಗೆ ಶ್ರೀಪಾಟಿ ಅವರು ಅಡಿಕೆ ಪತ್ರಿಕೆಯಲ್ಲಿ ದೊಡ್ಡ ನ್ಯೂಸ್ ಮಾಡ್ತಾ ಇದ್ದಾರೆ. ನೋಡಿ, ಇದು
ಇದು ಒಂದು ಮಲೇಷ್ಯಾ ದೇಶದ ಕರಿಬೇವು. ಇದರ ಪರಿಮಳ ನೋಡಿ, ಇದರ ಎಣ್ಣೆ ತೆಗಿತಾರಂತೆ. ಹ. ಇದು ಇಂಡೋ ಅಮೆರಿಕನ್ ಹೈಬ್ರಿಡ್ ಸೀಡ್ಸ್ ಕಂಪನಿಯ ಮನಮೋಹನ ಮಲೇಷ್ಯಾದಿಂದ ತಂದು ಮಾಡಿದ್ದು. ಹ್ಮ್. ಅಲ್ಲಿಂದ ಒಬ್ಬರು ನನ್ನ ಮಿತ್ರರು ತಂದು ನನಗೆ 5 ಗಿಡ, ಒಂದು 10 ಗಿಡ ಕೊಡ್ತಾರೆ. ಅಲ್ವಾ? ಸ್ಮೆಲ್ ಎಣ್ಣೆ ತೆಗಿತಾರಂತೆ ಇದರದ್ದು. ಎಂತ ಡಾರ್ಕ್ ಸ್ಮೆಲ್ ಈಗ ವಲ್ಚೇಜ್ ಕಂಡಾಗ ನೋಡಿ. ಅದು ಇದು ಇದೊಂದು ವಿಯೆಟ್ನಾಂ ಸ್ವೀಟ್ ಮಾಲ್ಟ್ ಅಂತ. ಹೌದು, ಒಳ್ಳೆ ಸಿಹಿ, ಕುಸುಂಬಿ ಆಗುದಿಲ್ಲ ಅಂತ ಹೇಳ್ತಾರೆ, ಎಲ್ಲ ಆಗ್ತದೆ ಇಲ್ಲಿ, ಯಾರು ಮಾಡುದಿಲ್ಲ ಅಷ್ಟೇ. ನೋಡಿ ಇವತ್ತು ಅಸಹ್ಯಕಾಡು ತಾವರೆ ಎಷ್ಟು ದೊಡ್ಡದಾಗಿದೆ. ಇಲ್ಲಿ ಮನೆ ಕಡೆ ಎದುರುಗಡೆ ಬರುವಾಗ ಯಾರಿಗೂ ಪರಿಮಳ ಬಟ್ಲೆ ಅಂತ ಸಂಪಿಗೆ ಗಿಡ ನಟ್ಟಿದ್ದಾನೆ, ಅದು ತೋರಿಸಿದ್ದೆ ನಾನು. ಹೌದು. ಮತ್ತೆ ಇನ್ನೊಂದು ಯಾಕೆಂದ್ರೆ ಕುರುವಾಯಿ ನೋಡಿ, ನಿಮ್ಮ ಅದು ಎಂತ ಬ್ಯಾಗ್ ಅಲ್ಲಿ ಹಾಕಿದಿರಿ? ಅದೇ ಮಾಡ ಹಾಗಲಕಾಯಿ, ಮಾಡ ಹಾಗಲಕಾಯಿ. ಮೊನ್ನೆ ಚಟ್ಟಳ್ಳಿ ಫಾರ್ಮ್ ತಂದು ನೆಟ್ಟದ್ದು. ಅದ್ರ ಆರೈಕೆ ಮಾಡ್ಲಿಕ್ಕೆ ಪುರ್ಸೋದಿಲ್ಲ. ಅದಕ್ಕೇನು ಇದು ಆಗ್ಲಿ, ಚಪ್ಪರ ಎಲ್ಲ ಹಾಕ್ಲಿಲ್ಲ? ಅಲ್ಲ, ಇಲ್ಲ ಹಾಕ್ಬೇಕು ಇನ್ನು. ಇದು ನೋಡಿ, ಇಲ್ಲಿ ಮೊನ್ನೆ ಹೂ ಬಂದಿತ್ತು, 1 ತಿಂಗಳು ಕೂಡ ಆಗ್ಲಿಲ್ಲ ನಾಟಿ ಮಾಡಿದ್ದು. ನೋಡಿ, ಕೈಯಲ್ಲಿ ನಾವು ಪರಾಗಸ್ಪರ್ಶನ ಮಾಡಬೇಕು ಇದನ್ನು. ಹೂ ಬಂದಿದೆ ಅಲ್ಲ? ಹೂ ಬಂದಿದೆ, ಹೌದು. ಇದು 2 ಇದು ಬೇಕಲ್ಲ, ಒಂದು ಗಂಡು ಮತ್ತೆ ಒಂದು? ಹೌದು, ಉಂಟು. ಒಂದು 10 ಹೆಣ್ಣು ಉಂಟು, 2 ಗಂಡು ಉಂಟು ಇದರಲ್ಲಿ. ನೋಡಿ, ಇವರದು ಹೊಸ ಒಂದು ಎಂತ ಕೊಟ್ಟಿಗೆ ಅಂತ ಹೇಳ್ತೇವೆ ನಾವು, ಅಂದ್ರೆ ಈಗ ವರ್ಕ್ ಕೆಲಸದವರಿಗೆ ಅದನ್ನೆಲ್ಲ ಮಾಡ್ಲಿಕ್ಕೆ. ಅಂದ್ರೆ ನೋಡಿ, ಇದೆಲ್ಲ ಕೆಲಸ ಈಗ ಫಿನಿಶಿಂಗ್ ಮಾಡಿದ್ದಾರೆ. ಬಿಸಿ ನೀರಿದ್ದೆಲ್ಲ ಇದರಲ್ಲಿ ಮಾಡ್ತಾ ಇದ್ದಾರೆ. ನೋಡಿ ಇವರದಲ್ಲಿ ಇವರ ಪರಿಸರ. ಇನ್ನು ಸಹ ಅಲ್ಲಿ ಮೇಲೆ ತುಂಬಾ ಗಿಡ ಇದೆ ಇವರದು. ಇನ್ನೊಮ್ಮೆ ನಿಮ್ಗೆ ನಾನು ತೋರಿಸ್ತೇನೆ. ಅದು ನಿಮ್ಗೆ ಬೇರೆ ಕಡೆಗೆ ಒಂದು ಹೋಗ್ಲಿಕ್ಕಿದೆ, ಅದರಿಂದ ಅಭ್ಯಾಸ ಲಾಂಡ್ರಡನ್ನು ನೋಡಿ, ಸಣ್ಣ ಮರದಲ್ಲಿ ಚಂದ್ರಕಾರಣ. ಇದು ಚಂದ್ರಕಾರಣ ಅಂತ. ಇದು ಕಾಡು, ಆಕ್ಚುಲಿ ಕಾಡು ಮಾವು. ಬಹಳ ರುಚಿ ಉಂಟು, ಒಳ್ಳೆ ಸೊನೆ ಉಂಟು, ಪರಿಮಳ ಉಂಟು. ಚಿಕ್ಕದು ಮಿಡಿಗೆ ಆಗ್ತದೆ, ಕಾಯಿ ಸಾಂಬಾರ್, ಹಣ್ಣು ಸಾಂಬಾರ್ ಚಂದ ಮಾಡ್ಲಿಕ್ಕೆಲ್ಲ ಆಗ್ತದೆ ಇದು. ಇದು ಥೈಲ್ಯಾಂಡ್ ದೇಶದ್ದು. ಇದು ಮೊನ್ನೆ ನಾನು ರಿಪ್ಪನ್ಪೇಟೆ ತಂದದ್ದು. ಈಗ ತಾನೇ ಬೆಳಿಗ್ಗೆ ಹಣ್ಣು ಇದ್ದದ್ದು, ಹಕ್ಕಿಗಳು ತಿಂದು ಹೋದವು. ಹುಡುಗ ಕಾಯಿ ಇದರಲ್ಲಿ ಹಣ್ಣಾಗುವಾಗ ಗಟ್ಟಿ ಇರ್ತದೆ, ಮೆತ್ತನ ಆಗುದಿಲ್ಲ, ಬಹಳ ಸಿಹಿ ಉಂಟು ಅಲ್ವಾ? ಮತ್ತೆ ಒಳಗಡೆ ಮಯಣ ಇಲ್ಲ ಇದಕ್ಕೆ, ಅದೊಂದು ವಿಶೇಷ. ತುಂಬಾ ಗಿಡಗಳೆಲ್ಲ ತಂದು ಇಟ್ಟಿದ್ದಾರೆ, ನೆಡ್ಬೇಕಷ್ಟೇ. ನೋಡಿ ಈಚೆ ಎಲ್ಲ ಮೇಲೆ ಚಿತ್ರಜಿ ಪಿಂಪರಿ ಪಡ್ಲ ಅದು. ಅಲ್ಲಿಂದು ಮಾವಿನ ಆಗಿದೆ. ಯಾವ ಮಾವು ನೋಡಿ? ಇದು ಎಚ್ ಕಾಲಪಾಡಿ ಅಂತ. ಎಚ್ಚಂದರೆ ಹಿಮಾಪಸಂದ್. ಹಿಮಾಪಸಂದ್ಗೆ ಕಾಲಪಾಡಿ ಕ್ರಾಸ್ ಮಾಡಿದ್ದಾರೆ. ಎಷ್ಟು ಸಣ್ಣ ಸಸಿ, ಎಷ್ಟು ದೊಡ್ಡ ಮಾವು ಆಗಿದೆ ನೋಡಿ. ಖುಷಿ ಆಗಿದೆ ನೋಡ್ಲಿ. ಎಚ್ ಕಾಲಪಾಡಿ ಅಂತ. ಎಚ್ ಕಾಲಪಾಡಿ. ಇದು ಎಚ್ ನೀಲಂ. ಹಿಮಾಪಸಂದ್ಗೆ ನೀಲಂ ಒಂದು ಕ್ರಾಸ್ ಮಾಡಿದ್ದು ಇದನ್ನು. ಇದು ತಳಿಪರಂಬ ನೀಲಂ. ಇದು ಕೂಡ ಅದೇ ತಳಿಪರಂಬ ನೀಲಂ, ಸಣ್ಣ ಸಸಿ. ತಳಿಪರಂಬ, ತಳಿಪರಂಬ ಮಾವು ಇದು ನೋಡಿ. ಇದು ಸಹ ಸಸಿ ಎಷ್ಟು ಸಣ್ಣದು ನೋಡಿ, ಅದರಲ್ಲಿ ಹಣ್ಣಾಗಿದೆ. ಇದು ಆಗ್ಲಿಕ್ಕೆ ಬಿಟ್ಟಿದ್ದೇನೆ. ಇದು ತೊನೆ ಇಲ್ಲದ ಬೀಜದ ಮರ. ಡೈರೆಕ್ಟ್ ಆಗಿ ಕಾಯಿ ಬೀಜ ಉಂಟಲ್ಲ, ಕಾಯಿ ಬಾಯಲ್ಲಿ ತುಂಡು ಮಾಡಿದ್ರೆ ಒಳಗಿದ್ದು ತಿರುಳು ತಿನ್ಬಹುದು. ಅಷ್ಟು ಇದು. ಅದಕ್ಕೆ ಇದು ಇಲ್ಲ, ಯಾವುದು ಎಣ್ಣೆ ಅಂಶ ಇಲ್ಲ ಅದರಲ್ಲಿ. ಇದು ಇದೆಲ್ಲಿ ಉಂಟು? ಮುಸುಂಬಿ ಹೇಳಿದ್ರಿ? ಮುಸುಂಬಿ ಗಿಡ ತುಂಬಾ ನಟ್ಟಿದ್ದೇನೆ. ಅಲ್ಲ, ಹೂ ಬಂತು ಅಂತ ಹೇಳಿದ್ರಿ? ಅಲ್ಲ, ಇಲ್ಲಿ ಬಂದಿದೆ. ಮುಸುಂಬಿ ಅಲ್ಲ, ಕಿತ್ತಳದಲ್ಲಿ. ಕಿತ್ತಾಳೆ ದಪ್ಪ ಸ್ಕಿನ್, ದೊಡ್ಡ ಸೈಜ್ ಬರ್ತದೆ. ಇವರ ಹರಿವೆ ನೋಡಿ. ಕಾಳು ಮೆಣಸು ನೋಡಿ, ತುಂಬಾ ಇದೆ ಮೆಣಸು. ನೋಡಿ ನೋಡಿ ಸರ್, ಕಾಯಿ ಬಿಟ್ಟಿದೆ ಸರ್ ಇಲ್ಲಿ. ಇದು ಯಾವುದು? ಇದು ಆರೆಂಜಾ? ಹೌದು, ಇದು ಆರೆಂಜ್. ಹೌದು, ದೊಡ್ಡ ಸೈಜ್ ಬರ್ತದೆ. ಕೊಡಗಲ್ಲ, ಕೊಡಗದ ಕಿತ್ತಳೆ ಬೇರೆ. ಇದು ಎಲ್ಲಿ ಅಂತ ಗೊತ್ತಿಲ್ಲ, ನರ್ಸರಿವರೆಗೆ ಕೂಡ ಕರೆಕ್ಟ್ ಗೊತ್ತಿಲ್ಲ. ಇದು ನಾನು ಕೊಪ್ಪದಿಂದ ಭಾರತ ಅಗ್ರೋ ನರ್ಸರಿಯಿಂದ ತಂದದ್ದು.
ಹಾ ನಮ್ಮ ದೊಡ್ಡ ದೊಡ್ಡ ಸೈಜ್ ಬರ್ತದೆ, ಮುಸ್ ದೊಡ್ಡ ಸ್ಕಿನ್ ಸ್ವಲ್ಪ ಹುಳಿ ಸಿಹಿ ಇದೆ. ಅಲ್ವಾ? ಅವ್ರು ಹೇಳ್ತಾರೆ ಮರ ಬೆಳೆದ ನಂತರ ಇದು ಆಗ್ತದೆ ಅಂತ. ದೊಡ್ಡದಾದ ನಂತರ ನೋಡಿ, ಇದು ವಿಯೆಟ್ನಾಂ ದೇಶದ್ದು. ನಾನು ಕಲ್ಕತ್ತಾದಿಂದ ಕೊರಿಯರ್ ಅಲ್ಲಿ ವಾಲ್ನೈಲ್ ತರಿಸಿದ್ದು. ಇದು ಒಳಗಡೆ ಕೆಂಪು ರೆಡ್ ಮುಸುಂಬಿ ಅಂತ ನೋಡಿ. ನೋಡ್ಬೇಕು ಇನ್ನು ಆದ ಮೇಲೆ ಸತ್ಯ ಎಷ್ಟು ಸುಳ್ಳು ಎಷ್ಟು ಅಂತ. ಈಗ ಆಗುವಾಗ ಗೊತ್ತಾಗ್ತದಲ್ಲ. ಇಲ್ಲಿ ಬರುವಾಗ ಈ 2 ಗಿಡ, ಅದೇ ಇಲ್ಲಿ ಬರುವಾಗ ಒಂದೊಂದು ಗಿಡಕ್ಕೆ 700 ರೂಪಾಯಿ ಆಗಿದೆ. ಹೌದು, ಚೆನ್ನಾಗಿ ನೆಟ್ಟಿದ್ದೀರಿ ಎಲ್ಲ. ಇದು ನೋಡಿ ಚೊಗಾಚೆ. ಇದು ಅಂದ್ರೆ ಆರೋಗ್ಯಕ್ಕೆ ಪಲ್ಯ ಮಾಡಿದ್ರೆ ಬಹಳ ಒಳ್ಳೇದು. ಎಲ್ಲಿ ಸಿಗುದಿಲ್ಲ. ಇದಕ್ಕೆ ನಾನು ನಮ್ಮಲ್ಲಿ ನಾಟಿ ಮಾಡಿ ಬೀಜ ಮಾಡುವಂತ ಬೀಜ ತಂದು ಹಾಕಿದ್ದು. ಅಲ್ಲ, ಇನ್ನೂ ಆಗ್ತದೆ. ಇನ್ನು ಬೇಕಾದಷ್ಟು ಗಿಡ ಆಗ್ತದೆ. ಓಕೆ, ಪುರೋಣೆ ನೋಡಿ, ಇದೊಂದು ಜೇನು ಪೆಟ್ಟಿಗೆ ಒಂದು ಇದೆ. ಅಂದ್ರೆ ಇವರ ಮನೆ ಖರ್ಚಿಗೆ ಬೇಕಾದ ಹಾಗೆ ಮಾಡ್ಲಿಕ್ಕೆ ಅಂದ್ರೆ ಇಟ್ಟಿದ್ದಾರೆ ಮನೆಯ ಪಕ್ಕದಲ್ಲಿ.